ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಈ ಹಿಂದೆ ನಾವು 132ನೆಯ ಅಧ್ಯಾಯದಲ್ಲಿ ಸುಮಾರು 24 ಶ್ಲೋಕಗಳನ್ನು ನೋಡಿದ್ವಿ. ಅದರಲ್ಲಿ ಗುಣಗಳ ಚಿಂತನೆ ಇತ್ತು. ವಾಸ್ತವವಾಗಿ ಈ 3 ದಿವಸ, ನಿನ್ನೆ ಬಿಟ್ಟು ಹಿಂದಿನ 3 ದಿವಸ ರಾಯಚೂರಲ್ಲಿ ದಾಸ ಸಾಹಿತ್ಯದ ಬಗ್ಗೆ ಮಾತು ಇತ್ತು. ಸಾಮಾನ್ಯ ದಾಸ ಸಾಹಿತ್ಯದ ಉಪನ್ಯಾಸಗಳು ಹೇಗೆ ಇರುತ್ತೆ ಅಂದರೆ, ದಾಸರ ಕೀರ್ತನೆಯಲ್ಲಿರುವ ಒಂದು ಕನ್ನಡ ಸಂಸ್ಕೃತ ಪದವನ್ನು ತಗೊಂಡು ಅದಕ್ಕೆ 5-6 ಅರ್ಥಗಳನ್ನು ಮಾಡೋದು ಪದ್ಧತಿ. ಆದರೆ ಸಮಕಾಲೀನ ಸಾಹಿತ್ಯ, ಬೇರೆ ಬೇರೆ ದರ್ಶನದವರದು ಮತ್ತೆ ವಚನಕಾರರು, ಅವರೆಲ್ಲರ ಮಾತನ್ನು ತಗೊಂಡು ಪುರಂದರದಾಸರಾಗಲಿ ಕನಕದಾಸರಾಗಲಿ ಯಾಕೆ ಹಾಗೆ ಹೇಳಿದರು ಅಂತನ್ನುವ ಚಿಂತನೆ ಇತ್ತು. ಅದು ದುರ್ದೈವದಿಂದ ನೆಟ್ ಸರಿ ಇಲ್ಲದೆ ಇರೋದ್ರಿಂದಾಗಿ ಪ್ರಸಾರ ಆಗಲಿಲ್ಲ. ಆದರೆ ಆ ತರಹ ಮಾಡಬೇಕು ಅಂತ ಅನ್ನಿಸಿತು. ಮುಂದೆಯೂ ಕೂಡ ವಚನಗಳೊಂದಿಗೆ ಮತ್ತೆ ಬೇರೆ ಮತದ ಪಂಥದ ಅನುಭಾವಿಗಳು ಅಂತ ಕಡಕೋಳ ಮಡಿವಾಳಪ್ಪ ಅಂತಿದ್ದಾರೆ, ಅವ್ರದ ಮತ್ತೆ ಸಂತ ಶಿಶುನಾಳ ಶರೀಫರು, ತಂತ್ರಶಾಸ್ತ್ರ ಗ್ರಂಥಕಾರರು, ಅವರದ್ದೆಲ್ಲರದ್ದು ಕನ್ನಡದಲ್ಲಿ ಅವರ ರಚನೆಗಳಿದೆ. ಅವರೊಟ್ಟಿಗೆ ಪುರಂದರದಾಸರನ್ನ ಸಮೀಕರಿಸಿ, ಕನಕದಾಸರನ್ನ ಸಮೀಕರಿಸಿ, ಮತ್ತೆ ಅವರಲ್ಲಿ ಕನಕದಾಸರಲ್ಲಿ ಮತ್ತೆ ಪುರಂದರದಾಸರಲ್ಲಿ ಯಾವುದೇ ಒಂದು ವಿಷಯವನ್ನ ವಿಭಿನ್ನವಾದ ನೆಲೆಯಿಂದ ಹೇಗೆ ತಗೊಂಡಿದ್ದಾರೆ ಅಂತ ಅದು ಅಲ್ಲಿಯವರಿಗೆ ಒಂದು ಸ್ವಲ್ಪ ಖುಷಿ ನೀಡಿತು. ಹಾಗೆ ಇಲ್ಲಿಯೂ ಕೂಡ ಮಾಡಬೇಕು ಅಂತ ಇದೆ. ನೋಡೋಣ ದೇವರ ಸಂಕಲ್ಪ ಹೇಗೆ ಅಂತ. ಈಗ ಈ 3 ದಿವಸಗಳಾದ ಮೇಲೆ ಮಹಾಭಾರತಕ್ಕೆ ಬರೋಣ. ಮಹಾಭಾರತದ 132ನೆಯ ಅಧ್ಯಾಯ ನಾವು ಮಾಡ್ತಾ ಇದ್ದದ್ದು. ರಾಯಚೂರಿಗೆ ಹೋಗುವುದಕ್ಕೆ ಮುನ್ನ 132ನೆಯ ಅಧ್ಯಾಯ ಮಾಡ್ತಾ ಇದ್ದದ್ದು. ಅಲ್ಲಿ ತತ್ವಗಳ ಬಗೆಗಿನ ಚಿಂತನೆ ಇತ್ತು. ಒಂದು ರೀತಿ ಸಾಂಖ್ಯ ಅಂದ್ರೆ 2 ಅರ್ಥ ಇದೆ. ಸಂಖ್ಯಾ ಅಂದ್ರೆ ಜ್ಞಾನ ಅಂತ. ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಸಾಂಖ್ಯ. ಸಮ್ಯಕ್ ತತ್ವದೃಷಿ ಸಾಂಖ್ಯಂ, ಸಾಂಖ್ಯ ಅಂತ ಕರೀತಾರೆ. ಆ ಸಾಂಖ್ಯ ಮತವನ್ನ ನಿರೂಪಣೆ ಮಾಡ್ತೇನೆ ಅಂತ ಇಲ್ಲಿ ಬಂತು. ಅದಕ್ಕನುಗುಣವಾಗಿ ತತ್ವಗಳನ್ನ ಚಿಂತನೆ ಮಾಡ್ತಾ ಮಹತ್ತತ್ವ ಅಂದ್ರೆ ಏನು ಅಂತ ಹೇಳಿದ್ರು. ಆ ಮಹತ್ತತ್ವ ಅಂದ್ರೆ ಏನು ಅನ್ನುವಲ್ಲಿಂದ ಮತ್ತೆ ಶುರು ಮಾಡ್ತಾರೆ. ಆಗಿತ್ತದು ವಾಸ್ತವಿಕವಾಗಿ.
ಕೆಲವು ದಿವಸಗಳಾದ್ದರಿಂದಾಗಿ ಮತ್ತೆ ನಾನು ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಅತಃ ಪರಂ ಪ್ರವಕ್ಷ್ಯಾಮಿ ಮಹದಾದೀನಿ ಲಿಂಗತಃ. ಭೂಮಿ ಗೊತ್ತು, ಕಣ್ಣು ಕಾಣುತ್ತೆ. ಪಂಚಭೂತಗಳು ಗೊತ್ತು, ಅನುಭವಕ್ಕೆ ಬರುತ್ತೆ. ಪಂಚಭೂತಗಳಿಗಿನ ಆಚೆಯ ತತ್ವವನ್ನು ಹೇಗೆ ಚಿಂತನೆ ಮಾಡೋದು? ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳ ಬಗ್ಗೆ ಹೇಳಿದ್ರು. ಅದಾದ ಮೇಲೆ ಮಹತ್ತತ್ವ. ಏನು ಮಹತ್ತತ್ವ ಅಂದರೆ, ಮಧ್ವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಅಷ್ಟು ಚಂದ ಮಾಡಿ ಹೇಳಿದ್ದಾರೆ ಮಧ್ವರು ಮಾತ್ರ. ಮತ್ತಿನ್ಯಾರು ಮಹತ್ತತ್ವ ಅಷ್ಟೇ. ಝೋಂತಸ್ಯ ಝೋಂತಯೇವಾರ್ಥ ನಾ ಝೋಂತೋ ಝೋಂತ ಇಷ್ಯತೆ. ಸಂಸ್ಕೃತದ ಒಂದು ಶಾಸ್ತ್ರ ಪ್ರಪಂಚದಲ್ಲಿ ಈ ಒಂದು ಝೋಕಿದೆ. ಝೋಂತ ಅಂದ್ರೇನು? ಝೋಂತ ಅಷ್ಟೇ, ಅಝೋಂತ ಅಂತೂ ಅಲ್ಲ. ಆ ರೀತಿ ಆಚಾರ್ಯರು ಬರೋದಕ್ಕಿಂತ ಮೊದಲು ಎಷ್ಟೋ ತತ್ವಗಳನ್ನು ಹಾಗೆ ನಿರೂಪಣೆ ಮಾಡಿಬಿಟ್ಟಿದ್ದಾರೆ. ಝೋಂತ ಅಂದ್ರೇನು? ಝೋಂತ ಅಷ್ಟೇ. ಅದನ್ನೆಲ್ಲ ಕೇಳಬೇಡಿ. ಹಾಗೆ ಮಹತ್ತತ್ವ ಅಂದರೆ ಏನು? ಆಚಾರ್ಯರು ಹೇಳಿದರು, ಶುದ್ಧವಾದ ನಾನು ಅನ್ನುವ ಪ್ರಜ್ಞೆಯನ್ನು ಕೊಡುವಂತಹ ತತ್ವ ಮಹತ್ತತ್ವ. ಮಹಾಭಾರತದಲ್ಲಿ ನೋಡಿ, ವಿಜ್ಞಾನಂಚ ವಿವೇಕಶ್ಚ ಮಹತೋ ಲಕ್ಷಣಂ ಭವೇತ್. ವಿಜ್ಞಾನ ಮತ್ತು ವಿವೇಕ ಇವೆರಡು ಮಹತ್ತತ್ವದ ಲಕ್ಷಣ ಅಂದರು. ವಿಜ್ಞಾನ ಅಂದರೆ ಒಂದರ ವಿಶೇಷವಾದ ತಿಳುವಳಿಕೆ. ವಿವೇಕ ಅಂತಂದರೆ ಭೇದದ ತಿಳಿವು. ಭೇದವು ಧರ್ಮಿಸ್ವರೂಪ ಅಂತ ಹೇಳ್ತಾರೆ. ಅದನ್ನ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಅಂಡ್ ಡಿಫರೆಂಟ್. ಒಂದು ವಸ್ತುವನ್ನು ನೋಡಿದ ಕೂಡಲೇ ಇದು ನಾನಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಜಗತ್ತಿನ ಅನಂತ ಪದಾರ್ಥಗಳನ್ನು ಕಂಡು ಜಗತ್ತಿನ ಅನಂತ ಪದಾರ್ಥಗಳಿವೆ ಅನ್ನುವ ಒಂದು ಪ್ರಜ್ಞೆ ನನ್ನನ್ನು ನಾನು ಗುರುತಿಸಿಕೊಳ್ಳುವುದರ ಜೊತೆಗೇ ಇರುತ್ತೆ. ಇದನ್ನ ವಿವೇಕ ಅಂತ ಕರೀತಾರೆ. ಹೀಗಾಗಿ ಎರಡುಂಟು, ವಿಜ್ಞಾನ ಮತ್ತು ವಿವೇಕ. ಮಹಾನ್ ಬುದ್ಧಿರ್ಮತಿ ಪ್ರಜ್ಞಾ ನಾಮಾನಿ ಮಹತೋ ವಿದುಹು. ಹಾಗೆ ಈ ಮಹತ್ತತ್ವಕ್ಕೆ ಬುದ್ಧಿ ಅಂತ ಹೆಸರುಂಟು. ಬುದ್ಧಿ ಅಂತ ಹೇಳಿದ್ರೆ ಯಾವುದನ್ನ ಇದಮಿತ್ತಂ ಅಂತ ನಿರ್ಣಯ ಮಾಡ್ತೇವೆ, ಅಥವಾ ಆ ಪ್ರೊಸೆಸ್ ಇದು ಸರಿ ಇದು ತಪ್ಪು ಯಾಕೆ ಅಂದರೆ ಅನ್ನುವ ರೀಸನಿಂಗ್ ಏನು ಪ್ರೊಡ್ಯೂಸ್ ಮಾಡ್ತೇವೆ, ಆ ಪಾರ್ಟನ್ನು ಬುದ್ಧಿ ಅಂತ ಕರೀತಾರೆ. ಅವನು ಬುದ್ಧಿವಂತ ಅಂದ್ರೇನು? ಸರಿ ತಪ್ಪುಗಳನ್ನು ಬಲ್ಲವ ಅಂತ. ಮೇಧಾವಿ ಬೇರೆ, ಬುದ್ಧಿವಂತ ಬೇರೆ. ಮೇಧಾವಿ ಅಂದ್ರೇನು? ನೆನಪಿನ ಶಕ್ತಿ ಇದೆ ಅಷ್ಟೇ. ಏನು ಪಠ್ಯ ಪುಸ್ತಕದಿಂದ ತಗೊಂಡೋಗಿರ್ತಾನೆ ಅದನ್ನು ಹಾಳೆಯ ಮೇಲೆ ಇಳಿಸಿ ಬರುವವ ಮೇಧಾವಿ ಆಗ್ತಾನೆ, ಬುದ್ಧಿವಂತ ಅಲ್ಲ. ಸೊ ಅಕಾಡೆಮಿಕ್ ಆಗಿ ಬಹಳ ಒಳ್ಳೆಯ ಮಾರ್ಕ್ಸ್ ತೆಗೆದವನು, ಒಳ್ಳೆಯ ಕ್ವಾಲಿಫಿಕೇಶನ್ ಯಾರಿಗಿರುತ್ತೆ ಅವನನ್ನು ಬೇಕಾದ್ರೆ ಮೇಧಾವಿ ಅನ್ಬಹುದು, ಬುದ್ಧಿವಂತ ಅನ್ಲಿಕ್ಕೆ ಬರಲ್ಲ. ಇನ್ನು ಮತಿ, ಮುಂದೆ ಬರೋದನ್ನು ಊಹಿಸುವ ಶಕ್ತಿ. ಪ್ರಜ್ಞಾ, ಸ್ಫುಟವಾದ ತಿಳಿವು. ಇವುಗಳೆಲ್ಲ ಮಹತ್ತತ್ವದ ನಾಮ ಮತ್ತು ಪರಿಣಾಮ. ಅಹಂಕಾರಸ್ಸ ವಿಜ್ಞೇಯೋ ಲಕ್ಷಣೇನ ಸಮಾಸತಃ. ಇನ್ನು ಅಹಂಕಾರದ ಬಗ್ಗೆ ಹೇಳಬೇಕು. ಅಹಂಕಾರದ ಬಗ್ಗೆ ಹೇಳೋದು ಕಷ್ಟ. ಯಾಕೆ ಗೊತ್ತಾ? ಅಹಂಕಾರಾಭಿಮಾನಿ ಸದಾಶಿವನನ್ನ ಒಂದೇ ಮಾತಿನಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕಷ್ಟ. ಬೇಕಾದ್ರೆ ಬ್ರಹ್ಮದೇವರನ್ನ ಒಂದೇ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡಬಹುದು. ದೇವರ ಮಗ, 3 ಜನರಿಗೆ ಸಾಧನೆ ಮಾಡಿಸುವವ, ಮುಗಿದೋಯ್ತು. ನೀವು ಹಾಗೆ ರುದ್ರದೇವರನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಎಷ್ಟು ಆಯಾಮಗಳಿದೆ ಅಂತಂದ್ರೆ, ನೀವು ಶಿವನನ್ನ ಪ್ರೀತಿಸುವವರು, ಶಿವಭಕ್ತರು ಅಂತೇನು ಹೇಳ್ಕೊತಾರಲ್ಲ, ಅವರಿಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಚೆ ಸ್ಮಶಾನ ಕಾಯ್ತಾನೆ, ಆಯ್ತಾ, ಆಚೆಯಲ್ಲಿ ತನ್ನ ಶಿಷ್ಯರ ಕೈನಲ್ಲಿ
ಪಾಷಂಡಾಗಮಗಳನ್ನು ಬರೆಸ್ತಾನೆ. ಈಚೆ ದೇವರ ಭಕ್ತನಾಗಿ ಇರ್ತಾನೆ, ಆಚೆ ದೇವರ ವಿರೋಧಿಗಳಿಗೆ ವರ ಕೊಡ್ತಾನೆ. ಒಂದು ಫ್ರೇಮ್ನಲ್ಲಿ ಹಿಡಿದಲಿಕ್ಕಾಗಲ್ಲ ಶಿವನನ್ನ. ಶಿವನಿಂದ ಅಭಿಮನ್ಯಮಾನವಾದ ಅಹಂಕಾರ ತತ್ವವನ್ನು ಅಷ್ಟೇ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಶಿವನನ್ನ ಹೇಳುವಾಗ ವಿರೋಧ ಆಭಾಸಗಳನ್ನೇ ಹೇಳ್ತಾರೆ. ವಿರೋಧಾಭಾಸ ಅಂದ್ರೇನು? ವಿರೋಧದಂತೆ ತೋರುತ್ತೆ, ವಿರೋಧ ಇರಲ್ಲ. ತ್ವಮೇವ ಕಿಲ ಕಾಮಧಕ್ ಸಕಲ ಕಾಮ ಮಾಪೂರಯನ್ ಅಪಿತ್ರಿನಯನ ಸದಾ ವಹಸಿ ಚಾತ್ರಿ ನೇತ್ರೋದ್ಭವಂ ವಿಷಂ ವಿಷಧರಾಂತಧತ್ ಪಿಬಸಿತೇನ ಚಾನಂದವಾನ್ ವಿರುದ್ಧ ಚರಿತೋಚಿತ ಜಗದಧೀಚ ತೇ ಭಿಕ್ಷುತ. ಜಗದಧೀಶ ತೇ ಭಿಕ್ಷುತ. ಜಗತ್ತಿನ ಒಡೆಯನೇ, ನೀನು ಭಿಕ್ಷೆ ಬೇಡ್ತೀಯ. ಆ ಶಿವಸ್ತುತಿಯಲ್ಲಿ ಏನು ಅತ್ಯಂತ ಎಕ್ಸ್ಟ್ರೀಮ್ ಆಗಿರುವಂತಹ ಮುಖಗಳನ್ನು ತೆಗೆದಿಡುತ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಶಿವ ಹಾಗೆ ಅಂದಮೇಲೆ ಶಿವನಿಂದ ಅಭಿಮನ್ಯಮಾನವಾದ ತತ್ವವೂ ಹಾಗೇ ಇರುತ್ತಲ್ವ. ಶಿವನಿಂದ ಅಭಿಮನ್ಯಮಾನವಾದ ತತ್ವ ಅಹಂಕಾರ ತತ್ವ. ಅಹಂಕಾರೇಣ ಭೂತಾನಾಂ ಸರ್ಗೋ ನಾನಾ ವಿಧೋ ಭವೇತ್. ಅಹಂಕಾರ ಅದು ನಾಶ ಮಾಡುವಂಥದ್ದು, ಆದರೆ ಸೃಷ್ಟಿಯೂ ಆಗತ್ತೆ. ಅದು ಬಹಳ ವಿಶೇಷ. ಇನ್ನೊಂದು ಮುಂದೆ ಹೋಗಿ ಹೇಳಬಹುದಾದ ಮಾತು ಅಂದರೆ ಅಹಂಕಾರ ನಿವೃತ್ತಿರಿಹಿ ನಿರ್ವಾಣಾಯೋಪಪದ್ಯತೆ. ಅಹಂಕಾರದಿಂದ ಬಿಡುಗಡೆಯೇ ಮುಕ್ತಿ. ಮುಕ್ತಿ ಅಂದ್ರೇನು? ಅಹಂಕಾರದಿಂದ ಬಿಡುಗಡೆ. ಆ ಶಬ್ದ ಏನು? ನಿರ್ವಾಣ. ಬಾಣ. ಬಾಣ ಇಲ್ಲದೆ ಇರೋದು, ಬಾಣದಿಂದ ಆಚೆ ಬರೋದು, ಅದು ನಿರ್ವಾಣ. ಬಾಣದಿಂದ ಆಚೆ ಬರೋದೇನಿದೆ ಅದು ನಿರ್ಬಾಣ. ಬಾಣ ಅಂದ್ರೆ ಶರೀರ. ಯಾಕೆ ಅಂದ್ರೆ ಕಾಮನೆ ಅಂತ ಧಾತು. ಕಾಮಕ್ಕಾಗಿ ಅಣತೆ, ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಕ್ರಿಯಾಶೀಲವಾಗಿರುತ್ತೆ. ಹೀಗಾಗಿ ಅದನ್ನೇನಂತ ಕರೀತಾರೆ? ಬಾಣ ಅಂತ ಕರೀತಾರೆ. ನಿರ್ಬಾಣ, ಈ ಶರೀರವಿಲ್ಲದಿರುವ ಅವಸ್ಥೆ ಅಂದ್ರೆ ಮುಕ್ತಿ. ಮುಕ್ತಿ ಅಂದ್ರೇನು? ಅಲ್ಲೇ ಉಂಟಲ್ಲ, ಅಹಂಕಾರ ನಿವೃತ್ತಿ. ಈ ಶರೀರ ನಾನು ಅಂತನ್ನುವ ತನ್ನದಲ್ಲದ ಶರೀರದ ಮೇಲೆ ಇರುವ ಅಭಿಮಾನ ಅದು ಕಳೆದು ಹೋಗೋದೇ ನಿರ್ವಾಣ. ಅಂದ್ರೆ ಅಹಂಕಾರ ನಿವೃತ್ತಿಯೇ. ಅದಕ್ಕೆ ಹೇಳ್ತಾರೆ ಅಹಂಕಾರ ನಿವೃತ್ತಿರಿಹಿ ನಿರ್ವಾಣಾಯೋಪಪದ್ಯತೆ. ಅಹಂಕಾರದ ಗುಣಗಳೇನು? ಖಂ ವಾಯುರಗ್ನಿ ಸಲಿಲಂ ಪೃಥಿವೀ ಚೇತಿ ಪಂಚಮೀ ಮಹಾಭೂತಾನಿ ಭೂತೇಚಾಂ ಸರ್ವೇಷಾಂ ಪ್ರಭವಾಪ್ಯಯೌ. ಆಕಾಶ, ಗಾಳಿ, ಅಗ್ನಿ, ನೀರು, ಪೃಥಿವಿ, ಈ 5. ಈ 5ಕ್ಕೆ ಹುಟ್ಟು ಮತ್ತೆ ನಾಶ ಎರಡೂ ಕೂಡ ಶಿವನಿಂದ, ಅಂದ್ರೆ ಅಹಂಕಾರ ತತ್ವದಿಂದ. ಶಬ್ದ ಶ್ರೋತ್ರಂ ತಥಾ ಖಾನಿ ತ್ರಯಂ ಆಕಾಶ ಸಂಭವಂ. ಇನ್ನು ಆಕಾಶಕ್ಕೆ ಸಂಬಂಧಪಟ್ಟ 3 ಆಯಾಮಗಳು. ಒಂದು ಶಬ್ದ, ಇನ್ನೊಂದು ಶ್ರೋತ್ರ, ಇನ್ನೊಂದು ಇಂದ್ರಿಯ. ಶಬ್ದ 2 ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಆಹತ ಶಬ್ದ ಮತ್ತೆ ಅನಾಹತ ಶಬ್ದ ಅಂತ. ಯಾವುದೋ ಒಂದು ಧ್ವನಿಯನ್ನು ಒಳಗೊಂಡ ಶಬ್ದ ಅದು ನಮಗೆ, ನಿಮಗೆ, ಎಲ್ಲರಿಗೂ ಕೇಳುತ್ತೆ, ಅದು ಆಹತ ಶಬ್ದ. ಯಾವುದೋ 2ಕ್ಕೆ ತಿಕ್ಕಾಟ ಉಂಟಾಗಿ ಅಲ್ಲಿ ಸದ್ದು ಹೊರಬಂದಿರುತ್ತೆ. ಈಗ ಚಪ್ಪಾಳೆ ತಟ್ಟೋದು, ಇವುಗಳೆಲ್ಲ ಆಹತ ಶಬ್ದ. ವಾದ್ಯಗಳನ್ನು ನುಡಿಯೋದು, ಯಾವುದೋ ಒಂದು ವಸ್ತು ಕೆಳಗಡೆ ಬೀಳೋದು, ಇದೆಲ್ಲ ಸಂಘರ್ಷದಿಂದ ಉಂಟಾದ ಸದ್ದು. ಇದನ್ನು ಏನಂತ ಕರೀತಾರೆ? ಆಹತ ಶಬ್ದ ಅಂತ. ಇನ್ನು ಅನಾಹತ ಶಬ್ದ,
ಆ ಅನಾಹತ ನಾದ ಅಂತ ಕರೀತಾರೆ. ಏನ್ರಿ ಇದು ನೀವೇನೇನೋ ಹೇಳ್ತೀರಾ, ಯಾವ ತಿಕ್ಕಾಟವೂ ಇಲ್ಲದೆ ಬರುವ ಸದ್ದು ಯಾವುದ್ರಿ ಅದು? ಅನಾಹತ ನಾದ. ನೋಡಿ, ಅನಾಹತ ನಾದ ಸಮಾಧ್ಯವಸ್ಥೆಯಲ್ಲಿ ಗೋಚರ ಆಗುವಂಥದ್ದು. ಅದನ್ನು ಇವತ್ತಿಗೂ ನಾವು ಅನುಭವಿಸ್ತೇವೆ. ಯಾವುದೂ ಇರಲ್ಲ, ನೀವೇನೋ ಓದ್ತಾ ಕೂತಿರ್ತೀರ, ಆ ಸದ್ದು ಮನಸ್ಸಿನೊಳಗಡೆ ಇರುತ್ತೆ. ನೀವು ಗಾಢವಾಗಿ ಓದ್ತಾ ಇದ್ರೆ ಆ ಸಾಹಿತ್ಯದಲ್ಲಿ ಬರುವ ಸದ್ದುಗಳೆಲ್ಲ ನಿಮ್ಮ ಕಿವಿಗೆ ಗೋಚರ ಆಗಲ್ಲ, ನಿಮ್ಮ ಹೃದಯಕ್ಕೆ ಗೋಚರ ಆಗ್ತಾ ಮನಸ್ಸಿಗೆ ತಾಗುತ್ತಾ ಸಾಗುತ್ತೆ. ಇದು ಅನಾಹತ ನಾದ. ಇದೇ ಹೀಗಿದ್ದ ಮೇಲೆ ನೀವು ಧ್ಯಾನದಲ್ಲಿ ಗೋಚರ ಆಗಲ್ಲೇನು? ಇದು ಧ್ಯಾನಕ್ಕಿಂತ ಸ್ವಲ್ಪ ಪೂರ್ವಭಾವಿಯಾದ ಮಾನಸ ಕ್ರಿಯೆ. ಮೌನದಿಂದ ವರ್ಣವನ್ನು ಚಿಂತನೆ ಮಾಡೋದು. ಅಲ್ಲಿ ಧ್ವನಿ ಇಲ್ಲ, ವರ್ಣ ಉಂಟು. ಹೀಗಾಗಿ ಎರಡೂ ತರಹದ ಶಬ್ದಗಳಿಗೆ ಆಕಾಶ ಆಸರೆ. ಅದಕ್ಕೆ ನೋಡಿ, ಶಬ್ದ ಅನ್ನೋದು ಆಕಾಶದ ಗುಣ. ಆ ಶಬ್ದ ಆಕಾಶ ಅಷ್ಟೇ ಇದ್ರೆ ಗೊತ್ತಾಗಲ್ಲ. ಗಾಳಿ ಒಂದು ಸೇರಿಕೊಂಡಿತ್ತು, ನಮ್ಮ ತನಕ ತಂದು ಮುಟ್ಟಿಸಿತು. ಈ ಶಬ್ದದ ಮುಂದುವರಿಕೆ ಸ್ಪರ್ಶ ಆಯಿತು. ಆ ಸ್ಪರ್ಶದ ಮುಂದುವರಿಕೆ ಇನ್ನಷ್ಟು ಕಾಂಕ್ರೀಟ್ ಆಗಿ ರೂಪ ಆಯಿತು. ಆ ರೂಪ ರಸವಾಗಿ ಬದಲಾಯಿತು. ಆ ರಸ ಒಂದು ಹಿಂದಿನ ಎಲ್ಲ ಗುಣಗಳನ್ನು ಪಡೆದುಕೊಂಡು ಗಂಧವನ್ನೂ ದಯಪಾಲಿಸಿತು. ಹೀಗೆ ಆಕಾಶದಿಂದ ಹುಟ್ಟೋದು ಮೂರು: ಶಬ್ದ, ಶ್ರೋತ್ರ, ಖಾನಿ. ತ್ರಯಂ ಆಕಾಶ ಸಂಭವಂ. ಇದಿಷ್ಟು. ಖಾನಿ ಅಂದ್ರೆ ಅವಕಾಶಗಳು, ಖ ಅಂದ್ರೆ ಅವಕಾಶ ಅಂತ. ಇದಿಷ್ಟು ಆಕಾಶದಿಂದ ಹುಟ್ಟಿರೋದು. ಸ್ಪರ್ಶವತ್ ಪ್ರಾಣಿನಾಂ ಚೇಷ್ಟ ಪವನಸ್ಯ ಗುಣ ಸ್ಮೃತಾ. ಇನ್ನು ಅದಕ್ಕೆ ಗಾಳಿ ಸೇರಿಕೊಳ್ಳುತ್ತೆ. ಗಾಳಿ ಸೇರಿಕೊಂಡಾಗ ಸ್ಪರ್ಶದ ಜೊತೆಗೂಡಿದ ಕ್ರಿಯೆ. ಕ್ರಿಯೆಗೆ ಆಸರೆ ಯಾವುದು? ಆಕಾಶ. ಅವಕಾಶ ಇದ್ರೆ ಎಲ್ಲ ಕ್ರಿಯೆ ಮಾಡ್ತೇವೆ. ಆದ್ದರಿಂದಾಗಿ ಸ್ಪರ್ಶದ ಜೊತೆಗಿನ ಪ್ರಾಣಿಗಳ ಕ್ರಿಯೆ ಅದು ಗಾಳಿಯ ಕೊಡುಗೆ. ರೂಪಂ ಪಾಕೋಕ್ಷಿಣಿ ಜ್ಯೋತಿ ಚತ್ವಾರಸ್ತೇಜಸೋ ಗುಣ. ಇನ್ನು ರೂಪ, ತೇಜಸ್ಸಿನ ಗುಣ ಏನು? ರೂಪ. ನಿಮಗೆ ಒಂದು ಕಾಣುತ್ತೆ ಅದು. ಆಮೇಲೆ ನೆಕ್ಸ್ಟ್ ಲೆವೆಲ್ ಪಾಕ, ಮಾಗುತ್ತೆ ಅಲ್ವಾ? ರೂಪಂ ಪಾಕ. ಅದು ಇಂದ್ರಿಯದ ಲೆವೆಲ್ ಅಲ್ಲಿ ಬಂದಾಗ ಅಕ್ಷಿಣೀ. ಆ ಕಣ್ಣಿನಲ್ಲಿ ಬೆಳಕು ಇರಬೇಕು, ಜ್ಯೋತಿ. ಇವಿಷ್ಟು ತೇಜಸ್ಸೋ ಗುಣ. ರಸಸ್ನೇಹ ತಥಾ ಜಿಹ್ವಾ ಶೈತ್ಯಂಚ ಜಲಜಾ ಗುಣ. ಆಮೇಲೆ ಅಲ್ಲಿಂದ ನಾವು ನೀರಿಗೆ ಮೂವ್ ಆದರೆ ರಸ. ಸ್ನೇಹ ಅಂದ್ರೆ ಅಂಟಿಕೊಳ್ಳುವುದು. ಎಣ್ಣೆಗೆ ನಿಜವಾದ ಶಬ್ದ ಸ್ನೇಹ ಅಂತ ಅರ್ಥ. ಸ್ನೇಹ. ತಿಲದಿಂದ ಬರೋದು ತೈಲ, ಆದ್ರೆ ಇದು ತೈಲ ಅನ್ನೋದಕ್ಕೆ ಎಣ್ಣೆ ಅಂತ. ಆಗೇನಾಗತ್ತೆ, ಎಲ್ಲ ಎಣ್ಣೆಯನ್ನು, ಕಡಲೆಕಾಯಿ ಎಣ್ಣೆಯನ್ನು ತೈಲ ಅಂತಾನೆ ಕರೆದು ಬಿಡ್ತೀವಿ ನಾವು. ಸಂಸ್ಕೃತದಲ್ಲಿ ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ತಿಲೋದ್ಭವಂ ತೈಲಂ, ತಿಲೋದ್ಭವಂ ತೈಲಂ. ಎಳ್ಳಿನಲ್ಲಿ ಮೂಡೋದೇನಿದೆ ಅದು ತೈಲ. ನಾರಿಕೇಳ ತೈಲ ಅಂತೀವಿ ನಾವು. ಅಂದ್ರೆ ತೈಲ ಅನ್ನೋದು ಎಣ್ಣೆಗೆ ಪರ್ಯಾಯ ಪದ ನಮ್ಮ ತಲೆನಲ್ಲಿ. ಸ್ನೇಹ ಅನ್ನೋದು ಒರಿಜಿನಲ್ ಶಬ್ದ. ಜಿಹ್ವಾ ನಾಲಿಗೆ, ಶೈತ್ಯಂ ತಂಪು, ಇದು ನೀರಿನ ಗುಣ.
ಗಂಧೋಗ್ರಾಣಂ ಶರೀರಂಚ ಪೃಥಿವ್ಯಾಸ್ತೆ ಗುಣಾಸ್ತ್ರಯ. ಗಂಧ ಇಂದ್ರಿಯದ ಪಾರ್ಟಿನಲ್ಲಿ ಮೂಗು, ಅದಾದ ಮೇಲೆ ಶರೀರ, ಇಡೀ ಶರೀರ, ಇದು ಭೂಮಿಯ ಗುಣ. ಇತಿ ಸರ್ವಗುಣಾದೇವಿ ವಿಖ್ಯಾತ ಪಂಚಭೌತಿಕಾ. ಇಷ್ಟು ಪಂಚಭೂತಗಳಿಂದ ನಮಗೆ ತೋರುವ ಅನುಭವಕ್ಕೆ ಬರುವ ಗುಣ. ತಃ ಗುಣಾನ್ ಪೂರ್ವಸ್ಯ ಪೂರ್ವಸ್ಯ ಪ್ರಾಪ್ನುವಂತ್ಯುತ್ತರಾಣಿತು ತಸ್ಮಾನ್ನೈಕ ಗುಣಾಶ್ಚಯ ದೃಶ್ಯಂತೆ ಭೂತ ಸೃಷ್ಟಯ. ಹಿಂದಿನ ಭೂತಗಳ ಗುಣ ಮುಂದಿನ ಭೂತಗಳ ಜೊತೆಗೆ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಆಕಾಶದಲ್ಲಿ ಶಬ್ದ ಮಾತ್ರ, ಗಾಳಿಯಲ್ಲಿ ಸ್ಪರ್ಶ ಮತ್ತೆ ಶಬ್ದ ಎರಡು ಆಡ್ ಆಗತ್ತೆ. ಆಮೇಲೆ ಮುಂದಿನ ಅಗ್ನಿಯಲ್ಲಿ ಶಬ್ದ ಉಂಟು, ಭರೋ ಅಂತ ಶಬ್ದ ಆಗತ್ತೆ. ಆಮೇಲೆ ರೂಪ ಉಂಟು, ಆಯ್ತಾ, ಸ್ಪರ್ಶವೂ ಉಂಟು. ನೀರಿನಲ್ಲಿ ರಸ ಒಂದು ಆಡ್ ಆಗತ್ತೆ, ಶಬ್ದ ಸ್ಪರ್ಶ ರೂಪ ರಸಗಳು ಜೊತೆಗೆ ಇರುತ್ತೆ. ಇದರ ಜೊತೆಗೆ ಭೂಮಿಯಲ್ಲಿ ಎಲ್ಲವೂ ಉಂಟು, ಗಂಧವೂ ಉಂಟು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಷ್ಟು ಸೇರ್ಕೊಳ್ಳುತ್ತೆ. ಅಂದ್ರೆ ಮುಂದಿನ ಭೂತಗಳಲ್ಲಿ ಒಂದೊಂದು ಗುಣ ಆಡ್ ಆಗ್ತಾ ಹೋಗುತ್ತೆ. ಉಪಲಭ್ಯಾಪ್ಸು ಯೇ ಗಂಧಂ ಕೇಚಿದ್ ಬ್ರೂಯುರನೈಪುಣಾ ಅಪಾಂ ಗಂಧಗುಣಂ ಪ್ರಾಜ್ಞಾ ನೇಚ್ಛಂತಿ ಕಮಲೇಕ್ಷಣೆ. ಈ ಸೂಕ್ಷ್ಮ ಗೊತ್ತಾಗೋದಿಲ್ಲ. ವ್ಯವಹಾರ ಮಾಡುವಾಗ ಕೆಲವೊಬ್ರಿಗೆ ಐಡಿಯಾ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ವ್ಯವಹಾರ ಒಂದೇ, ಆ ನೀರಿನಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ಕೊಳೆತ ನೀರು. ಆ ಕೊಳೆತದ್ದು ಎಲ್ಲಿಂದ? ಮಣ್ಣು ಕೊಳೆತದ್ದರಿಂದ. ನೀರಿಗೆ ವ್ಯಾಲಿಡಿಟಿ ಮುಗಿಯೋದೇ ಇಲ್ಲ. ನೀರಿಗೆ ವ್ಯಾಲಿಡಿಟಿ ಮುಗಿಯುತ್ತೆ. ನೀರು ಇನ್ವ್ಯಾಲಿಡ್ ಆಗೋದು ಯಾವಾಗ ಅಂತಂದ್ರೆ, ನೀವು ಯಾವುದೋ ಒಂದು ಬಾಟ್ಲಲ್ಲಿ ಹಾಕಿದಾಗ ನಿಮಗೆ ಅದರ ವ್ಯಾಲಿಡಿಟಿ ಮುಗೀತು, ಎಕ್ಸ್ಪೈರಿ ಡೇಟ್ ಬಂತು. ಎಕ್ಸ್ಪೈರಿ ಡೇಟ್ ಇದೆಯಾ ನೀರಿಗೆ? ಅದರಿಂದಾಗಿ ನೀರಿನಲ್ಲಿ ಗುಣ ಬಂದಾಗ ಯಾವುದರಿಂದ ಬಂದಿದೆ, ನೀರಿನ ಶುದ್ಧ ಗುಣ ಯಾವುದು ಅನ್ನೋದು ಅರ್ಥ ಆಗಬೇಕು. ಮನನ ಮಾಡುವ ಅಗತ್ಯ ಇದೆ. ಯಾಕೆಂದ್ರೆ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಅಪಾಂ ತದ್ಗಂಧತ್ವಮಪಾಂ ನಾಸ್ತಿ ಪೃಥಿವ್ಯಾ ಏವ ತದ್ಗುಣ ಭೂಮಿರ್ಗಂಧೇ ರಸೇ ಸ್ನೇಹೋ ಜ್ಯೋತಿಶ್ಚಕ್ಷಸಿ ಸಂಸ್ಥಿತಂ. ಈ ರೀತಿ ಭೂಮಿ ಅನ್ನೋದು ಈ ಎಲ್ಲ ಗುಣಗಳನ್ನು ಹೊಂದಿದೆ. ಆದರೆ ಪ್ರಧಾನವಾದದ್ದು ಗುಣ ಗಂಧ. ಕೇಶಾಸ್ತಿ ನಖದಂತತ್ವಕ್ ಪಾಣಿಪಾದಚಿರಾಂಸಿ ಚ ಪೃಷ್ಠೋದರ ಕಟಿಗ್ರೀವಾಹ ಸರ್ವಂ ಭೂಮ್ಯಾತ್ಮಕಂ ಸ್ಮೃತಂ. ಈ ದೇಹವನ್ನ ಯಾವ ರೀತಿ 5ರ ಮೇಳವಾಗಿರಿಸಿಕೊಂಡಿದ್ದಾರೆ ಅಂತ ನೋಡಿ. 5 ಈ ದೇಹದಲ್ಲಿ ಯಾವ ರೀತಿ ರೂಪುಗೊಂಡಿದೆ ಅಂತ. ಕೇಶ ಕೂದಲು ಭೂಮಿಯ ಒಂದು ಪ್ರಧಾನ ಪಾತ್ರ. ಮತ್ತೆ ಅಸ್ಥಿ ಮೂಳೆ, ನಖ ಉಗುರು, ದಂತ ತ್ವಕ್ಕಂದ್ರೆ ಚರ್ಮ, ಪಾಣಿ ಪಾದ ಅದು ಹೊರಗಡೆಯ ಭಾಗಗಳು, ಶಿರಾಂಸಿ ತಲೆ, ಪೃಷ್ಠ ಬೆನ್ನು, ಉದರ ಹೊಟ್ಟೆ, ಕಟಿ ಸೊಂಟ, ಗ್ರೀವ ಕೊರಳು. ಇವುಗಳೆಲ್ಲ ಇದರ ಆಕಾರ ಪಾರ್ಥಿವ, ಭೂಮಿಗೆ ಸಂಬಂಧಪಟ್ಟದ್ದು. ಯತ್ಕಿಂಚಿದಪಿ ಕಾಯೇಸ್ಮಿನ್ ಧಾತು ದೋಷಮಲಾಶ್ರಿತಂ ತತ್ಸರ್ವಂ ಭೌತಿಕಂ ವಿದ್ಧಿ ದೇಹೈರೇವಾಸ್ಯ ಸ್ವಾಮಿಕಂ. ಇನ್ನು ಧಾತುವಿನಿಂದ ಏನೇ ಸಮಸ್ಯೆ ಬಂದರು, ವಾತ ಪಿತ್ತ ಕಫ ಅದು ಕೂಡ ಪಾರ್ಥಿವವೇ. ಆ ಪಾರ್ಥಿವದಲ್ಲಿ ನೀರಿನ ಗುಣ ರಸ ಉಂಟು, ಬೆಂಕಿ ಉಂಟು, ಮೈಟೋಕ್ಯಾಂಡ್ರಿಯಾ ಇತಿ ಯದ್ವದಂತಿ.
ಆಮೇಲೆ ಗಾಳಿ ಉಂಟು, ಉಸಿರಿನ ಮೂಲಕ ಗಾಳಿ ಒಳಗಡೆ ಹೋಗಿ ದೇಹವನ್ನೆಲ್ಲ ವ್ಯಾಪಿಸಿ ಅದುಂಟು. ಆಮೇಲೆ ಆಕಾಶ ಉಂಟು, ಸದ್ದು ಬರುತ್ತೆ, ಆಹತ ಶಬ್ದವೇ ಎಲ್ಲ. ಹೀಗೆ ಇದನ್ನೆಲ್ಲ ಧಾತು ದೋಷ ಮಲಾಶ್ರಿತಂ, ಇದೆಲ್ಲ ಭೌತಿಕವಾದ ಶರೀರ. ಬುದ್ಧೀಂದ್ರಿಯಾಣಿ ಕರಣತ್ವಕ್ ಚಕ್ಷುರ್ಜಿಹ್ವಾಥನಾಸಿಕ ಕರ್ಮೇಂದ್ರಿಯಾಣಿ ವಾಕ್ಪಾಣಿ ಪಾದವು ಮೇಢ್ರಂ ಗುದಸ್ತದಾ. ಇನ್ನು ಬುದ್ಧೀಂದ್ರಿಯಗಳು, ಬುದ್ಧೀಂದ್ರಿಯ ಅನ್ನೋದಿದೆಯಲ್ಲ ಅದು ಅತೀಂದ್ರಿಯ. ನೋಡಿ, ಪೃಥಿವಿಯ ಇಂದ್ರಿಯಗಳು ಯಾವುದು ನಾವು ನೋಡಿದೆವು, ಭೂಮಿಯಿಂದ ಬಂದವುಗಳು. ಆದರೆ ಅಲ್ಲಿ ಜ್ಞಾನ ಸಂಚಾರ ಆಗತ್ತೆ. ಇವಾಗ ಕಿವಿಯಲ್ಲಿ ಶಬ್ದ ಗುನುಗುನಿಸುತ್ತೆ, ಮನಸ್ಸಿನಲ್ಲಿ ನೆನಪು ಮೊದಲಾದವುಗಳು ಮೂಡುತ್ತೆ, ವಿಷಯವನ್ನ ಸ್ಪಷ್ಟೀಕರಿಸುತ್ತೆ. ಇದೆಲ್ಲ ಅತೀಂದ್ರಿಯ. ಕರ್ಣ ಕಿವಿ, ತ್ವಕ್ ಬೇರೆ ಬೇರೆ ಸ್ಪರ್ಶವನ್ನು ಅನುಭವಿಸುವ ಚರ್ಮ, ಚಕ್ಷುಹು ಅಂತಂದ್ರೆ ಕಣ್ಣು, ಜಿಹ್ವ ಅಂದ್ರೆ ನಾಲಿಗೆ, ನಾಸಿಕ ಅಂತ ಹೇಳಿದ್ರೆ ಮೂಗು. ಇವಿಷ್ಟು, ಈ ಐದನ್ನ ಏನಂತ ಕರೀತಾರೆ? ಜ್ಞಾನೇಂದ್ರಿಯ ಅಂತ ಕರೀತಾರೆ. ಬುದ್ಧೇಂದ್ರಿಯಾರ್ಥಾನ್ ಜಾನೀಯಾತ್ ಭೂತೇಭ್ಯಶ್ಚ ಅಭಿನಿಸೃತಾನ್. ಶಬ್ದಸ್ಪರ್ಶ ರೂಪರಸಗಂಧಗಳನ್ನು ಹೊರಗಡೆಯಿಂದ ಪಡಿತೇವೆ ನಾವು. ಅನುಭವಿಸುವ ಇಂದ್ರಿಯ ಒಳಗಡೆ ಉಂಟು, ಹೊರಗಡೆಯಿಂದ ವಿಷಯವನ್ನು ಪಡಿತೇವೆ. ಇನ್ನು ವಾಕ್ಯಂ ಕ್ರಿಯಾಗತಿ ಪ್ರೀತಿ ಉತ್ಸರ್ಗಶ್ಚೇತಿ ಪಂಚಧ. ವಿಷಯವನ್ನು ಅನುಭವಿಸಬೇಕಾದ್ರೆ ವಾಕ್ಯ ಬರೇ ಹೊರಗಡೆಯ ಸದ್ದು, ಕ್ರಿಯೆ ಕೈಯಿನಿಂದ ಆಗುವಂಥದ್ದು, ಗತಿ ಕಾಲಿನಿಂದ ಆಗುವುದು ನಡೆ, ಪ್ರೀತಿ ಸ್ಪರ್ಶೇಂದ್ರಿಯಕ್ಕೆ ಆಗುವಂಥದ್ದು, ಚರ್ಮಕ್ಕೆ ಎಷ್ಟು ಆರಾಮ, ಬಿಸಿಲಿನಿಂದ ಬಂದೇ ತಂಪಾಗಿರುವ ವಾತಾವರಣ ಅಂತ ಹೇಳ್ತೇವೆ. ಉತ್ಸರ್ಗ ಎಲ್ಲ ಕೊಳೆಯನ್ನ ಹೊರಗಡೆ ಹಾಕುವ ಪ್ರಕ್ರಿಯೆ. ಇಂದ್ರಿಯಾಣಾಂ ತು ಸರ್ವೇಷಾಂ ಈಶ್ವರಂ ಮನ ಉಚ್ಯತೆ ಪ್ರಾರ್ಥನಾ ಲಕ್ಷಣಂ ತಚ್ಚ ಇಂದ್ರಿಯಂತು ಮನಸ್ಮೃತಂ. ಈ ಎಲ್ಲ ಇಂದ್ರಿಯಗಳ ಒಡೆಯ ಯಾವುದು ಅಂದ್ರೆ ಮನಸ್ಸು. ಮನಸ್ಸಿನ ಲಕ್ಷಣವನ್ನು ಒಂದೇ ಹೇಳಬೇಕು ಅಂದ್ರೆ ಪ್ರಾರ್ಥನಾ, ಬೇಡಿಕೆ. ಇದು ಬೇಕು ಅದು ಬೇಕು, ಮನಸ್ಸಿಗೆ ಅದೊಂದೇ ಗೊತ್ತಿರೋದು. ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂದ್ರೆ ಹೆಚ್ಚು ಬೇಡುವುದನ್ನ, ಮನಸ್ಸಿನ ಬೇಡುವಿಕೆಯನ್ನ ತಗ್ಗಿಸುವುದು, ಅದೇ ಇಂದ್ರಿಯ ನಿಗ್ರಹ. ಪ್ರಾರ್ಥನಾ ಲಕ್ಷಣಂ ತಚ್ಚ, ಇಂದ್ರಿಯ ಮನಸ್ಸು ಅಂತೇವೆ. ನಿಯುಂಕ್ತೆ ತು ಸದಾತಾನಿ ಭೂತಾನಿ ಮನತಾತಃ ನಿಯಮೇ ಚ ವಿಸರ್ಗೇ ಚ ಮನಸಃ ಕಾರಣಂ ಪ್ರಭು. ನಿಯಮ ಮತ್ತೆ ವಿಸರ್ಗ. ಇಂದ್ರಿಯ, ಇಂದ್ರಿಯಾರ್ಥ, ಸ್ವಭಾವ, ಚೇತನ ಅಂದ್ರೆ ತಿಳಿವು, ಧೃತಿ ಅಂತಂದ್ರೆ ಧಾರಣ, ಭೂತ ಮತ್ತೆ ಭೂತವನ್ನು ಮೀರಿದ ವಿಕಾರ, ಇವೆಲ್ಲ ಒಟ್ಟೈಸಿದರೆ ಶರೀರ ಅಂತ ಕರೀತಾರೆ. ಶರೀರ ಅಂದ್ರೇನು? ಇಷ್ಟೆಲ್ಲ ಇದೆ. ಕಿರಿದರೊಳ್ ಪಿರಿದು ಅಂತಾರಲ್ಲ ಹಾಗೆ ಸಮಗ್ರ ಬ್ರಹ್ಮಾಂಡದಲ್ಲಿ ಆಗುವ ಕ್ರಿಯೆ ಚಿಕ್ಕ ಮಟ್ಟದಲ್ಲಿ ಎಲ್ಲಿ ಆಗ್ತಾ ಇರುತ್ತೋ ಅದನ್ನ ಪಿಂಡಾಂಡ, ಶರೀರ, ದೇಹ ಅಂತೆಲ್ಲ ಕರೀತಾರೆ. ಶರೀರಾಚ್ಚ ಪರೋ ದೇಹಿ ಶರೀರಂಚ ವ್ಯಪಾಶ್ರಿತ. ಈ ಶರೀರ ಜೀವ ಅಲ್ಲ, ಶರೀರದಿಂದ ಆಚೆ ಇದ್ದಾನೆ. ಆದರೆ ಈ ಶರೀರವನ್ನೇ ನಾನು ಅಂತ ಅನ್ಕೊಳ್ತಾನಲ್ಲ, ಅದೇ ಅಹಂಕಾರ. ಅದಕ್ಕಿಷ್ಟೆಲ್ಲ ಹೇಳಬೇಕಾಗಿದೆ. ದೇಹವೇ ನಾನು ಅಂತ ಅನ್ಕೊಳ್ತಾನೆ, ದೇಹಾತಿರಿಕ್ತನಾಗಿ ಒಂದು ಅಸ್ತಿತ್ವ ಇದೆ ಅನ್ನೋದೇ ಗೊತ್ತಾಗಲ್ಲ. ಶರೀರಿಣ ಶರೀರಶ್ಚ
ಸೋಂತರಂ ವೇತ್ತಿ ವೈ ಮುನಿ. ಒಬ್ಬ ಮನನಶೀಲನಿಗೆ ಮಾತ್ರ ದೇಹ ಮತ್ತೆ ದೇಹಿ, ದೇಹ ಮತ್ತೆ ಆತ್ಮ ಇವೆರಡರ ಭೇದ ಗೊತ್ತಾಗೋದು. ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಭಾರತೀಯ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ಧ್ಯಾನದಲ್ಲಿ ಒಬ್ಬನ ಮನಸ್ಥಿತಿ ಹೇಗಿರುತ್ತೆ, ತುಂಡು ಧ್ಯಾನದಲ್ಲಿ ಹೇಗೆ, ಅಖಂಡ ಧ್ಯಾನದಲ್ಲಿ ಹೇಗೆ, ಬಹಳ ಜನ ಮಾತನಾಡಿದ್ದಾರೆ. ವೆಸ್ಟರ್ನ್ಸ್ ನಾ ಹೇಳ್ತಾ ಇರೋದು. ಅವ್ರೇನು ಅನ್ಕೊಳ್ತಾ ಇದ್ದಾರೆ, ಕೆಲವರು ಅದರಲ್ಲಿ ಮನಸ್ಸಿನ ಮರಗಟ್ಟುವಿಕೆಯನ್ನು ಮಾಡಿಕೊಂಡು ಅದನ್ನೇ ಯೋಗ ಅಂತಾರೆ ಭಾರತೀಯರು ಅಂತ. ವಾಸ್ತವಿಕವಾಗಿ ಹಾಗಿಲ್ಲ. ಮನಸ್ಸು ಪ್ರಾರ್ಥನಾ ಲಕ್ಷಣಂ. ಯಾವಾಗಲೂ ಏನನ್ನೋ ಒಂದನ್ನು ಬಯಸ್ತಾ ಇರುತ್ತೆ ಮನಸ್ಸು ಯಾವತ್ತೂ ಕೂಡ. ಆ ಏನೋ ಬಯಸ್ತಾ ಇರುತ್ತಲ್ಲ, ಆ ಮನಸ್ಸನ್ನು ಸ್ಥಗನ ಮಾಡೋದೇನಿದೆ ಅದನ್ನ ಕೊರತೆ ಅಂತಾರವರು. ಅದು ಕೊರತೆ ಅಲ್ಲ, ಅದೇ ಸಂಪತ್ತು. ಆದ್ದರಿಂದಾಗಿ ಶರೀರಿ ಜೀವ ಹಾಗೂ ಆತ್ಮದ ನಡುವಣ ಭೇದವನ್ನು ತಿಳಿದವ ಅವನು ಮುನಿಯೇ ಇರಬೇಕು. ಮನನಶೀಲನಾದ ಮುನಿಯೇ ಇರಬೇಕು, ಇಲ್ಲಾಂದ್ರೆ ಆಗಲ್ಲ. ಅವ್ಯಕ್ತಂ ತರವದೇಹೇಶು ಮರ್ತ್ಯೇಷು ಅಮರಮಾಶ್ರಿತಂ ಅಶರೀರಂ ಶರೀರೇಶು ದಿದೃಕ್ಷೇತ ನಿರಿಂದ್ರಿಯಂ. ಈ ಶರೀರಗಳಲ್ಲಿ ನಿರಿಂದ್ರಿಯಂ ಅಶರೀರಂ ದಿದೃಕ್ಷೇತ, ಇಂದ್ರಿಯಗಳ ಹಂಗಿರದ, ಶರೀರದ ಕಟ್ಟು ಇರದ ಒಬ್ಬನನ್ನು ನೋಡ್ಲಿಕ್ಕೆ ಬಯಸಬೇಕು. ಅಲ್ಲ, ಶರೀರ ಅಂತ ಹೇಳಿದ ಮೇಲೆ ನಿರಿಂದ್ರಿಯ ಅಂತ ಹೇಳಿದ ಹಾಗಾಯ್ತಲ್ವಾ? ನಿರಿಂದ್ರಿಯ ಅವೆರಡು ಪರ್ಯಾಯ ಪದ ಅಲ್ವಾ? ಎರಡು ಪರ್ಯಾಯ ಪದ. ಯಾಕೆ ಎರಡು? ಅಲ್ಲೊಂದು ಸ್ವಾರಸ್ಯ ಇದೆ. ಅಶರೀರ ಅಂದ್ರೆ ದೇವರು. ಯಾಕೆ ಗೊತ್ತಾ? ಅಶರೀರಂ ವಾ ವಸಂತಂ ಪ್ರಿಯಾ ಪ್ರಿಯೇನ ಸ್ಪೃಶತಃ ಅಂತ ಛಂದೋಗ ಉಪನಿಷತ್ತು. ಅಶರೀರ, ಶರೀರ ಇರದವ. ಶರ್ ಅಂದ್ರೆ ಹಿಂಸೆ, ಈರ ಅಂದ್ರೆ ಬೇರೊಬ್ಬರಿಂದ ಸಿಗುವ ಪ್ರೇರಣೆ. ದೇವರಿಗೆ ಇವೆರಡೂ ಇಲ್ಲ. ಅವನ ಮೈ ಅಥವಾ ಅವನ ಆಕಾರ ಏನಿದೆ ಅದು ಶರೀರ ಅಲ್ವೇ ಅಲ್ಲ. ಯಾಕೆಂದ್ರೆ ಅದರಿಂದ ಅವನಿಗೆ ಹಿಂಸೆ ಆಗುವಲ್ಲ, ಬೇರೊಬ್ಬರಿಂದ ಪ್ರೇರಣೆ ಇಲ್ಲ. ಹೀಗಾಗಿ ದೇವರು ಅಶರೀರ. ಇನ್ನು ನಿರಿಂದ್ರಿಯ. ನಿರಿಂದ್ರಿಯ ಅಂದ್ರೆ ಜೀವ. ಯಾಕೆ ಅಂದ್ರೆ ಶರೀರದ ಒಳಗಡೆ ಇದ್ದು ನಾನು ಅನ್ನುವ ಅಭಿಮಾನ ಇದ್ದವನಿಗೂ ಗಾಢವಾದ ನಿದ್ರೆಯಲ್ಲಿ ಇಂದ್ರಿಯದವನ್ನ ಮೀರಿ ಇರ್ತಾನವನು. ಒಬ್ಬ ಕುಂಟನೋ ಕುರುಡನೋ ಇರ್ತಾನೆ, ಗಾಢವಾದ ನಿದ್ರೆಯ ಅವಸ್ಥೆಯಲ್ಲಿ ನಾನು ಕುಂಟ ನಾನು ಕುರುಡ ಅಂತ ಅನ್ಸೇ ಇರಲ್ಲ ಅವನಿಗೆ. ಎಷ್ಟೇ ಉದ್ದ, ಎಷ್ಟೇ ಅಗಲ, ಎಷ್ಟೇ ಬಲ, ಎಷ್ಟೇ ದೌರ್ಬಲ್ಯ, ಏನೇ ರೋಗ ಇದ್ರೂ ಗಾಢವಾದ ನಿದ್ರೆಯಲ್ಲಿ ಅದು ಯಾವುದು ತೋರಲ್ಲ. ಅದರಿಂದಾಗಿ ಇಂದ್ರಿಯದಿಂದ ಆಚೆ ಇರುವ ಜೀವನನ್ನು ಸ್ವತಂತ್ರನಾದ ನಾರಾಯಣನನ್ನು ದಿದೃಕ್ಷೇತ ನೋಡಲು ಬಯಸಬೇಕು ಒಬ್ಬ ಮುನಿಯಾದವ. ಇದನ್ನು ನೀವು ದೂರದರ್ಶಕದಿಂದಲೋ ಇನ್ಯಾವುದರಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅನುಭವಿಸಬೇಕು ಅಷ್ಟೆ. ಜೀವ ಎಲ್ಲಿದ್ದಾನೆ? ನಾವು ಮನಃಶಾಸ್ತ್ರದಲ್ಲಿ ಅಷ್ಟು ಮುಂದುವರೆದವರು ಅಂತ ಹೇಳ್ಕೋತಾರೆ ಅವರು. ವಾಸ್ತವಿಕವಾಗಿ ಮುಂದುವರೆದಿಲ್ಲ. ವೆಸ್ಟರ್ನ್ ಸೈಕಿಯಾಟ್ರಿ ಏನಿದೆ ಅಷ್ಟು ಮುಂದುವರೆದಿಲ್ಲ. ಯಾಕೆ ಅಂದರೆ ಅವರ
ಇನ್ವೆನ್ಷನ್ಸ್ ಎಲ್ಲ ಬೇಸ್ಡ್ ಆನ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೆಯ ಮಹಾಯುದ್ಧದ ನಂತರದ ಪರಿಣಾಮ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ವಿಕ್ಟರ್ ಫ್ರಾಂಕಲ್ ಅಂತ ಹೇಳಿ ಅವನು ಅದರ ಪಿತಾಮಹ, ಲೋಗೋಥೆರಪಿಯನ್ನು ಶುರು ಮಾಡಿದವ. ಅವನ ಕಣ್ಣೆದುರುಗಡೆ ಅವರ ತಂದೆ ತಾಯಿಯನ್ನು ಕೊಂದರು, ಹೆಂಡತಿ ಮಕ್ಕಳನ್ನು ಕೊಂದರು ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ. ಹಿ ವಾಸ್ ಯಹೂದಿ. ಆಯ್ತಾ? ಆ ಸಂದರ್ಭದಲ್ಲಿ ಬದುಕಿನ ಅರ್ಥವನ್ನು ಅವನು ಹುಡುಕಲಿಕ್ಕೆ ಅಂತ ಹೊರಟಿದ್ದು. ಆದ್ದರಿಂದಾಗಿ ಅವರ ಮನಃಶಾಸ್ತ್ರ ಅನ್ನೋದು ಸಮಸ್ಯಾ ಕೇಂದ್ರಿತ, ಪ್ರಾಬ್ಲಮ್ ಸೆಂಟರ್ಡ್, ಅಥವಾ ಅದೇ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅನಾಮಲಿ ಸೆಂಟರ್ಡ್. ಸಮಸ್ಯೆ ಇದೆ, ಅದನ್ನ ಯಾವ ರೀತಿ ದಾಟಬೇಕು, ಇದು ಅಲ್ಲಿಯ ಸಮಸ್ಯೆ, ವೆಸ್ಟರ್ನ್ ಇದು ಸೈಕಿಯಾಟ್ರಿದು. ಆದರೆ ಮನಸ್ಸು ಎಲ್ಲಿದೆ ಅಂತ ಕೇಳಿದ್ರೆ ಒಬ್ಬರಲ್ಲಿ ಒಮ್ಮತ ಇಲ್ಲ. ಮನಸ್ಸು ಅನ್ನೋದೊಂದು ಇದೆಯೋ ಇಲ್ವೋ ಅನ್ನೋದ್ರಿಂದ ಅವ್ರದ್ದು ಶುರು. ಹೀಗಿದೆ ಪರಿಸ್ಥಿತಿ. ಆದ್ದರಿಂದ ನಾವು ಮನಸ್ಸು ಅಂತ ಏನಿದೆ ಅದರ ಬಗ್ಗೆ ಕ್ಲಾರಿಟಿ ಇದೆ. ಮನಸ್ಸಿಗೆ ಯಾವುದು ಗೊತ್ತಾಗೋದಿಲ್ಲ, ಯಾವುದು ಗೊತ್ತಾಗತ್ತೆ ಅಂತ ಇದೆ. ಮನಸ್ಸು ಎಲ್ಲಿ ಕೆಲಸ ಮಾಡಲ್ಲ ಅಂತ ಗೊತ್ತು, ಮನಸ್ಸು ಎಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತು. ಪ್ರಾಚೀನ ಭಾರತದ ತತ್ವಶಾಸ್ತ್ರದ ಒಂದು ಅದ್ಭುತವಾದ ಚಿಂತನೆ. ಇಷ್ಟಾದ ಮೇಲೆ ಮನಸ್ಸು ಕೆಲಸ ಮಾಡಲ್ಲ ಅಂತನ್ನೋದು ನಮಗೆ ನಾವು ಗುರುತಿಸಿದ್ದೀವಿ. ಆದ್ದರಿಂದಾಗಿ ಶರೀರದಲ್ಲಿ ಒಬ್ಬ ಮುನಿಯಾದವ ಅಶರೀರನನ್ನ ನೋಡಬೇಕು, ಅಂದ್ರೆ ದೇವರನ್ನ ಕಾಣಬೇಕು, ಜೀವನನ್ನು ಕಾಣಬೇಕು. ಅವ್ಯಕ್ತಂ ಸರ್ವದೇಹೇಷು ಮರ್ತ್ಯೇಷು ಅಮರಮಾಶ್ರಿತಂ ಯಪ್ಪಶ್ಯೇತ್ ಪರಮಾತ್ಮಾನಂ ಬಂಧನೈಸ್ಸ ವಿಮುಚ್ಯತೆ. ಕಾಣುವ ದೇಹದಲ್ಲಿ ಕಾಣದ ದೇವರನ್ನ ಕಾಣಬೇಕು. ಅವ್ಯಕ್ತಂ ಸರ್ವದೇಹೇಷು, ಎಲ್ಲ ದೇಹಗಳಲ್ಲಿ ಅವ್ಯಕ್ತ, ಅವನು ಕಾಣಲ್ಲ. ಜೀವ ಸ್ವಲ್ಪವಾದರೂ ವ್ಯಕ್ತ. ನನಗೆ ನಾನು ಗೊತ್ತಲ್ಲ, ಎದುರುಗಡೆ ಇರುವ ಶರೀರದಿಂದ ಒಂದು ರಿಯಾಕ್ಷನ್ ಬರ್ತಾ ಇದೆ ನನಗೆ, ಅದರಿಂದಾಗಿ ಅಲ್ಲಿ ಜೀವ ಇದೆ ಅಂತ. ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್. ಎದುರುಗಡೆ ದೇಹದಲ್ಲಿ ಜೀವ ಇದ್ದಾನೆ ಅಂತ ಪ್ರೂವ್ ಮಾಡುವ ಏಕೈಕ ಲಾಜಿಕ್ ಇದು. ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್. ಈ ಕ್ರಿಯೆಯನ್ನ ಮಾಡ್ತಾ ಇರುವ ಶರೀರದಲ್ಲಿ ಜೀವ, ನಂತರನೇ ಒಬ್ಬ ಜೀವ ಇದ್ದಾನೆ. ಯಾಕೆ? ನನ್ನಂತೆ. ಹೀಗೆ ನಾನು, ನನಗೆ ಒಂದು ಸ್ವಲ್ಪವಾದರೂ ವ್ಯಕ್ತ, ಆದರೆ ದೇವರು ಪೂರ್ತಿ ಅವ್ಯಕ್ತ. ಪ್ರೇರಕನಾಗಿ ಅವನಲ್ಲಿದ್ದಾನೆ. ನೈವಾಯಂ, ಯಾರು ಇವನನ್ನ ಕಾಣ್ತಾರೆ ನೋಡಿ, ಅವ್ಯಕ್ತಂ ಸರ್ವದೇಹೇಷು ಮರ್ತ್ಯೇಷು ಅಮರಮಾಶ್ರಿತಂ. ಸಾಯುವ ಪದಾರ್ಥಗಳಲ್ಲಿ ಸಾಯದಂತೆ ಇರುವವನು. ಅಂತಹ ಪರಮಾತ್ಮನನ್ನ ಕಂಡರೆ ಕಟ್ಟಿನಿಂದ ಬಿಡುಗಡೆ ಹೊಂದುತ್ತಾನೆ. ನೈವಾಯಂ ಚಕ್ಷುಷಾಗ್ರಾಹ್ಯ, ಕಣ್ಣಿನಿಂದ ನೋಡಲಾಗುವುದಿಲ್ಲ, ಬೇರೆ ಇಂದ್ರಿಯಗಳಲ್ಲಾದರೂ ಕೂಡ. ಮತ್ತೆ ಮನಸೈವ ಪ್ರದೀಪೇನ ಮಹಾನಾತ್ಮ ಪ್ರದೃಶ್ಯತೆ, ಮನಸ್ಸು ಎಂಬ ದೀಪದ ಬೆಳಕಿನಲ್ಲಿ ಅವನನ್ನು ಕಾಣಬೇಕು. ಹೊರಗಡೆಯ ಯಾವ ಮೆಷಿನರಿಗಳಿಂದಲೂ
ನೋಡಲಿಕ್ಕೆ ಆಗಲ್ಲ. ಅವನು ಎಲ್ಲ ಸ್ಥಾವರ ಜಂಗಮ ಪ್ರಪಂಚದಲ್ಲಿ ಇದ್ದಾನೆ. ನೈವ ಚೋರ್ಧ್ವಂ ನ ತಿರ್ಯಚ್ಚ ನಾಧಸ್ತಾನ್ನ ಕದಾಚನ ಇಂದ್ರಿಯೈರಿಹ ಬುದ್ಧ್ಯಾವ ನ ದೃಶ್ಯೇತ ಕದಾಚನ. ಮೇಲ್ಗಡೆ ಅಡ್ಡ, ಕೆಳಗಡೆ 9 ಬಾಗಿಲ ಪಟ್ಟಣದಲ್ಲಿ ಸೇರಿ ನಿಯತನಾಗಿ ಅವನಿರ್ತಾನೆ. ಈಶ್ವರ ಸರ್ವಲೋಕೇಶು ಸ್ಥಾವರಸ್ಯ ಚರಸ್ಯ ಚ ತಮೇವಾಹು ಅಣುಭ್ಯೋಣು ತಮ್ಮಹದ್ಭ್ಯೋ ಮಹತ್ತರಂ. ಆ ದೇವರು ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್ತು. ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಯಾಕೆಂದ್ರೆ ಈ ಕ್ಷೇತ್ರವನ್ನು ಪೂರ್ತಿಯಾಗಿ ಬಲ್ಲವನು ದೇವರು. ಅವನು ದೇವರು ತನ್ನನ್ನು ಕ್ಷೇತ್ರಜ್ಞ ಅಂತ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ಈ ರೀತಿ ಚಿಂತನೆ ಮಾಡಿ ಜೀವ, ಅವನ ಸ್ಥಾನಮಾನ ಏನು, ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕಾರಣ ಕರ್ತೃತ್ವಕ್ಕೆ ಕಾರಣ ಯಾರು ಅಂದ್ರೆ ಪ್ರಕೃತಿ. ಸುಖ ದುಃಖಗಳನ್ನು ಉಣ್ಣುವಲ್ಲಿ ಪುರುಷ ತಾನೇ ಕಾರಣ. ಕೆಲವರೇನು ಅಂತಂದ್ರೆ, ದೇವರು ನೀವು ಆ ಮುಕ್ತಿಯೋಗ್ಯರ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡ್ತಾನೆ ಅಂತ. ಹಾಗಾದ್ರೆ ಅವನು ಪಕ್ಷಪಾತಿಯಾಗಿ ಹೋಗ್ತಾನೆ. ಅವನು ತೀರ್ಮಾನ ಮಾಡಲ್ಲ. ಯಾಕೆ ಅಂದ್ರೆ ಯಾವ ಜೀವನನ್ನ ಹೆಂಗ್ ತೀರ್ಮಾನ ಮಾಡ್ಬೇಕು? ಅವನು ನಮ್ಮನ್ನ ಸುಮ್ಮನೆ ದ್ವೇಷ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿಕ್ ಬರಲ್ವಾ? ಒಬ್ಬ ನೋಡಿ, ಅವರನ್ನ ಮುಕ್ತರನ್ನಾಗಿ ಮಾಡ್ಬಿಟ್ಟ, ನಾವು ದುಃಖಿಗಳಾಗಿದ್ದೇವೆ ಅಂತ. ನಮ್ಮ ಯೋಗ್ಯತೆ ಆಗಿದೆ, ಅದಕ್ಕೆ ದೇವರು ಅದಕ್ಕೆ ತಕ್ಕ ಹಾಕಿ ಕೊಟ್ಟಿದ್ದಾನೆ. ಇವನ ಯೋಗ್ಯತೆ ಹಾಗಿಲ್ಲ, ಅದರಿಂದಾಗಿ ಅವನು ಕೊಟ್ಟಿದ್ದಾನೆ. ಇದು ಅದರಿಂದಾಗಿ ಸುಖ ದುಃಖಾನಾಂ ಭೋಕ್ತೃತ್ವೇ ಪುರುಷ ಏವ ಹೇತುಹು. ಸುಖ ದುಃಖಗಳನ್ನು ಭೋಗಿಸುವಲ್ಲಿ ಜೀವನೇ ಕಾರಣ. ಇಲ್ಲ ಅಂದ್ರೆ ದೇವರು ಪಾರ್ಷಿಯಲ್ ಅಥವಾ ಮರ್ಸಿಲೆಸ್. ಹಿ ವಿಲ್ ಬಿ ಪಾರ್ಷಿಯಲ್ ಆರ್ ಮರ್ಸಿಲೆಸ್. ಈ ಒಂದು ಸಮಸ್ಯೆಯನ್ನು ತಗೊಂಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಅಂತ. ಆ ಕಾರಣದಿಂದ ಅದರಲ್ಲಿ ಬಹಳ ಸೊಗಸಾದ ವಿವರಣೆಗಳು, ವಿಶೇಷತಃ ಚಂದ್ರಿಕಾದಲ್ಲಿ ಬಹಳ ಚೆನ್ನಾದ ಚಿಂತನೆ ಇದೆ. ಅಜರೋಯಂ ಅಚಿಂತ್ಯೋಯಂ ಅವ್ಯಕ್ತೋಯಂ ಸನಾತನಃ. ಹೀಗೆ ಇನ್ನು ಜೀವರು ಹೇಗಿರ್ತಾರೆ? ಜೀವನದ್ದು ಬೆಳಕಿನ ರೂಪವೇ, ದೇವರದ್ದು ಬೆಳಕಿನ ರೂಪವೇ. ಹೀಗೆ ತಿಳಿದು ಮುಂದುವರಿಬೇಕು. ದೇವರನ್ನ ತಿಲತೈಲವದಾಸ್ಥಿತಂ, ಎಳ್ಳಿನಲ್ಲಿ ಇರುವ ಎಣ್ಣೆಯ ಹಾಗೆ ಅಂತ. ಹೀಗೆ ಬೇರೆ ಬೇರೆ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ನೋಡ್ತಾರೆ. ಆದರೆ ಅಪರೇ ನಾಸ್ತಿಕಾ ಮೂಢಾ ಭಿನ್ನತ್ವಾತ್ ಸ್ಥೂಲ ಲಕ್ಷಣೈ ನಾಸ್ತ್ಯಾತ್ಮೇತಿ ವಿನಿಶ್ಚಿತ್ಯ ಪ್ರಜಾಸ್ತೆ ನಿರಯಾಲಯ. ಇನ್ನು ಕೆಲವರಿದ್ದಾರೆ ನಾಸ್ತಿಕರು, ಮೂಢರು. ಒಡೆದು ಹೋದ ಅರಿವಿನವರು. ಸ್ಥೂಲ ಲಕ್ಷಣದಿಂದ ಅವರು ನೋಡ್ತಾರೆ, ಸೂಕ್ಷ್ಮವಾಗಿ ಹೋಗ್ಲಿಕ್ಕೆ ಬರೋದೇ ಇಲ್ಲ. ನಾಸ್ತಿಕರು ವಿಜ್ಞಾನವನ್ನು ತಿಳ್ಕೊಂಡಿರೋ ಹಾಗೆ ನಟನೆ ಮಾಡ್ತಾರೆ. ವಿಜ್ಞಾನನೂ ಅವ್ರಿಗೆ ಗೊತ್ತಿಲ್ಲ. ಯಾವ ನಾಸ್ತಿಕರಿಗೆ ವಿಜ್ಞಾನ ಗೊತ್ತಿದೆ ಹೇಳಿ ನೀವು? ವಿಜ್ಞಾನದಿಂದ ಅದರಲ್ಲಿ ಇಬ್ಬರು ಇದ್ದಾರೆ.
ವಿಜ್ಞಾನದಿಂದ ಸುಖವನ್ನು ಮಾತ್ರ ಅನುಭವಿಸುವವರೊಬ್ಬರು. ಇನ್ನು ಕೆಲವರು ವಿಜ್ಞಾನದ ಸುಖವನ್ನು ಮಾತ್ರ ಅನುಭವಿಸುವುದಲ್ಲದೆ ತಮ್ಮ ಅಹಂಕಾರಕ್ಕೆ ಇಂಬುಕೊಂಡು ನೋಡಿ ವಿಜ್ಞಾನ ಇದೆ ದೇವರಿಲ್ಲ ಅಂತ ಹಾಗೆ ಹೋಗುವವರು. ಈ ರೀತಿ ಇರ್ತಾರೆ. ನೀವು ವಿಜ್ಞಾನ ಕಲ್ತಿದ್ದೀರಾ, ಬೇಕಿಲ್ಲ ಅಂತಾರೆ ಅವರು. ಹೋಗಿ ನೀವು ಯಾವುದೇ ರಾಜಕೀಯ ನಾಸ್ತಿಕ ಅಂತಿದ್ದಾನೆ ಅವನನ್ನು ಕೇಳಿ, ಆಯ್ತಪ್ಪ ನಿಮಗೆ ವಿಜ್ಞಾನದ ಬಗ್ಗೆ ಭಕ್ತಿ ಇದೆ, ವಿಜ್ಞಾನ ಗೊತ್ತಾ ಅಂತ. ಇಲ್ಲ, ಗೊತ್ತಿರಲ್ಲ, ಬೇಕಾಗೂ ಇಲ್ಲ. ಅದರಿಂದಾಗಿ ನಾಸ್ತಿ ಆತ್ಮ ಇತಿ ವಿನಿಶ್ಚಿತ್ಯ, ಆತ್ಮ ಇಲ್ಲವೇ ಇಲ್ಲ ಅಂತ ಈ ಮನಸ್ಸಿನಿಂದ ಅವರು ಆತ್ಮನನ್ನೇ ತಿಳಿದು, ಅಂದರೆ ಮನಸ್ಸು ಅನ್ನೋದು ಇನ್ಸ್ಟ್ರೂಮೆಂಟ್, ತಿಳಿಯೋದು ಆತ್ಮದಿಂದಲೇ. ಅದರಿಂದ ನಿಶ್ಚಯ ಮಾಡ್ಬೋದಲ್ಲ, ಅದು ಮಾಡಲ್ಲ. ನಿರಯಾಲಯ ಈ ರೀತಿ ಅವ್ರಿಗೆ ಬೇಕಾದ ಹಾಗೆ ಏವಂ ನಾನಾ ವಿಧಾನೇನ ವಿಮೃಶಂತಿ ಮಹೇಶ್ವರಂ. ಇಷ್ಟು ಹೇಳಿ ಕನ್ಕ್ಲೂಷನ್ನಲ್ಲಿ ಹೇಳ್ತಾರೆ ರುದ್ರದೇವರು, ಈ ರೀತಿ ನಾನಾ ವಿಧವಾಗಿ ಮಹೇಶ್ವರನನ್ನ ಚಿಂತಿಸುತ್ತಾರೆ. ಆಗ ಉಮೆ ಕೇಳ್ತಾಳೆ, ಊಹವಾನ್ ಬ್ರಾಹ್ಮಣೋ ಲೋಕೆ ನಿತ್ಯಮಕ್ಷರಮವ್ಯಯಂ ಅಸ್ತ್ಯಾತ್ಮ ಸರ್ವದೇಹೇಶು ಹೇತುಸ್ತತ್ರ ಸುದುರ್ಗಮಃ. ಹಾಗಾದ್ರೆ ಬ್ರಾಹ್ಮಣ ದೇವರನ್ನ ತಿಳಿಯಲು ಸಾಗುವವ ಅಂತ ಅರ್ಥ. ಬ್ರಾಹ್ಮಣ ಅಂದ್ರೆ ಜಾತಿಯಿಂದ ಅಂತಲ್ಲ, ದೇವರನ್ನ ತಿಳಿಯಲು ಸಾಗುವವ ಊಹವಂತನಾಗಿರಬೇಕು, ಊಹಿಸಬೇಕು. ಅಲ್ಲ, ಎಲ್ಲರೂ ಊಹೆಯಿಂದಲೇ ಬದುಕ್ತಾ ಇರೋದು. ಕರೆಂಟ್ ಇರೋದನ್ನ ಯಾವನ್ ಕಂಡಿದ್ದಾನೆ ಅಲ್ವೇ? ನಿತ್ಯಮಕ್ಷರಮವ್ಯಯಂ. ಅವರು ಊಹವಂತನಾಗಿ ಆತ್ಮನನ್ನು ಪರಮಾತ್ಮನನ್ನು ನೋಡ್ತಾನೆ. ಹೇತುಸ್ತತ್ರ ಸುದುರ್ಗಮ. ಅವನನ್ನು ಕಾಣಬೇಕು ಅಂತ ಹೇಳಿದ್ರೆ ಕಷ್ಟನೇ ಅಲ್ವಾ? ಊಹೆಯಲ್ಲೇ ನಿಲ್ಬೇಕಲ್ವೇ? ಶ್ರೀ ಮಹೇಶ್ವರ ಋಷಿಭಿಶ್ಚಾಪಿ ದೇವೈಶ್ಚ ವ್ಯಕ್ತಮೇಚ ನ ದೃಶ್ಯತೆ ದೃಷ್ಟ್ವಾ ತು ತಂ ಮಹಾತ್ಮಾನಂ ಪುನಸ್ತನ್ನ ನಿವರ್ತತೆ. ಋಷಿಗಳು ದೇವತೆಗಳು ಅವನನ್ನ ಪೂರ್ತಿಯಾಗಿ ಕಂಡಿಲ್ಲ, ಕಂಡ್ರೆ ಮರಳಿ ಬರಲ್ಲ. ಹಾಗೆ ಅವನ ದರ್ಶನ ಮಾಡಿದ್ರೇನೆ ಪರಮಗತಿ. ಕಪಿಲಾದಿ ಆಚಾರ್ಯರು ಹೇಳಿದ್ದಾರೆ ಅನ್ನುವಲ್ಲಿಗೆ ಈ 132ನೇ ಅಧ್ಯಾಯ ಮುಗಿತು. ಅಂದರೆ ಊಹಿಸಲು ಮನಸ್ಸು ಬೇಕು. ಮನಸ್ಸು ಅನ್ನೋದು ಒಂದು ಸಾಧನ. ಸ್ವರೂಪದಿಂದ ದೇವರನ್ನ ಗಾಢವಾಗಿ ಚಿಂತಿಸಬೇಕು. ಇದೇ ಇರೋದು. ದೇವತೆಗಳು ಋಷಿಗಳು ಸ್ಫುಟವಾಗಿ ನೋಡ್ತಾ ಇದ್ದಾರೆ, ಆದರೆ ಅವರು ಕೂಡ ಮಾಂಸಲವಾದ ಕಣ್ಣಿನಿಂದ ನೋಡಿಲ್ಲ ಅಂತ ಅರ್ಥ ಇದರದ್ದು. ಕೆಲವರು ಅದು ಯಾಕೆ ಹಾಗೆ ಮಾಡ್ತಾರೋ ದೇವರಿಗೆ ಗೊತ್ತು. ಏನು ಅಂದರೆ, ಒಂದು ಪಕ್ಕದ ಮನೆಯಲ್ಲಿ ಒಂದು ನಾಯಿ ಇರುತ್ತೆ, ಆ ನಾಯಿ ಕಳ್ಳನನ್ನು ನೋಡಿ ಬೊಗಳುತ್ತೆ. ಆ ನಂಬಿಕೆಯಿಂದ, ಅದು ಕಳ್ಳನನ್ನು ನೋಡಿದೆ ಆ ನಾಯಿ ಎನ್ನುವ ನಂಬಿಕೆಯಿಂದ ಈ ನಾಯಿ ಬೊಗಳುತ್ತೆ. ಹಾಗೆ ಋಷಿಗಳು ನೋಡಿದ್ದಾರೆ ಎನ್ನುವ ನಂಬಿಕೆಯಿಂದ ನಾವು ಬೊಗಳುತ್ತಾ ನಾವು ದೇವರಿದ್ದೇನೆ ಅಂತ ಹೇಳ್ತೀವಿ. ಯಾಕೆ ಇಂಥ ದೃಷ್ಟಾಂತಗಳೆಲ್ಲ ಕೊಡ್ತಾರೋ ದೇವರಿಗೆ ಗೊತ್ತು. ಅಲ್ಲ, ಎಲ್ಲ ಸ್ವಾಮಿಗಳು ಕೊಡ್ತಾರೆ. ನಾನು ನಗು ಬರುತ್ತೆ ಇದೆಲ್ಲ. ಎಲ್ಲ ಸ್ವಾಮಿಗಳು ಅಂದರೆ ಈಗಿನ ಪೀಳಿಗೆಯವರು ಕೊಡಲ್ಲ, ಹಳೆ ಪೀಳಿಗೆಯವರು ಕೊಡ್ತಾರೆ. ಎಲ್ಲರೂ
ಯಾಕೆ ಹೀಗೆ ಕೊಡ್ತಾರೋ ದೇವ್ರಿಗೆ ಗೊತ್ತು. ಬೇಕಿಲ್ಲ, ಹಾಗೆ ಕೊಡೋದು ಬೇಕಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ದೃಷ್ಟಾಂತ ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗಿ ಹೋಗಿ ತೀರಾ ಕೆಳಗಡೆ ಇಳಿದು ಎಲ್ಲೆಲ್ಲಿಗೋ ಹೊರಟೋಗ್ತಾ ಇದ್ದೀವಿ. ಬೇಕಿಲ್ಲ, ಇಲ್ಲಿರೋದು ಸಾಕು. ಇಷ್ಟರೊಂದಿಗೆ 132ನೇ ಅಧ್ಯಾಯ ಮುಗಿಯುತ್ತೆ. 133ನೇ ಅಧ್ಯಾಯವನ್ನು ನೋಡೋಣ. ಅದು ಯೋಗದ ನಿರೂಪಣೆ. ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಬೇರೆ ಬೇರೆ ಯೋಗದ ಸ್ಥಿತಿಗಳನ್ನು ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು.